ಸೊ ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ ಅಂತ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಚಾರದ ಬಗ್ಗೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ಸೊ ಇವಾಗ ರೀಸೆಂಟ್ ಆಗಿ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿಗೂ ನಡೆದಿರುವ ಒಂದು ವಾರ್, ತುಂಬಾ ದೊಡ್ಡ ವಾರ್ ನಡೀತು. ಸೊ ಆ ಒಂದು ವಾರಲ್ಲಿ ಆಕಾಶ್ ಅನ್ನುವ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದ್ದು ಫೈಟ್ ಮಾಡಿದೆ. ಎಷ್ಟೋ ಮಿಸೈಲ್ಸ್ ಮತ್ತೆ ಎಷ್ಟೋ ಡ್ರೋನ್ಸ್, ಎಷ್ಟೋ ಜೆಟ್ ನಾನು ಕೂಡ ಎಲ್ಲಾ ಕಡೆನೂ ಕೂಡ ನೋಡ್ಕೊಂಡ್ಬಿಟ್ಟು ಎಲ್ಲಾದು ಕೂಡ ಬ್ಲಾಸ್ಟ್ ಮಾಡಿ ಬಿಸಾಕಿದೆ ಈ ಒಂದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಇದ್ರ ಬಗ್ಗೆ ಎಲ್ಲಾದು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಮಾತಾಡಕ್ ಬಂದಿದ್ದೀನಿ. ಸೊ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಯಾಕೆ ಕ್ರಿಯೇಟ್ ಮಾಡಿರೋದು ಎಲ್ಲದೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಗೆಟ್ ಸ್ಟಾರ್ಟ್. ಸೊ ಈ ಒಂದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಯಾರು ಎಲ್ಲಿ ತಯಾರು ಮಾಡಿರೋದು ಅಂತ ಅಂದ್ರೆ, ಸೊ ನಮ್ಮ ಭಾರತದಲ್ಲಿ ಓನ್ ಆಗಿ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನ ತಯಾರು ಮಾಡಿದ್ದಾರೆ. ಆ ಒಂದು ಡಿಫೆನ್ಸ್ ಸಿಸ್ಟಮ್ ಇನ್ ಹೆಸರು ಏನಂತ ಅಂದ್ರೆ ಆಕಾಶ್. ಸೊ ಈ ಒಂದು ಡಿಫೆನ್ಸ್ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ತಯಾರು ಮಾಡಿ ಆರ್ಮಿ ಸ್ಪಾಟ್ ಬಿಡಕ್ಕೆ ಸುಮಾರು ಎಷ್ಟು ವರ್ಷಗಳ ಆಯ್ತು ಅಂತ ಅಂದ್ರೆ ಸುಮಾರು 15 ವರ್ಷ ಕಾಲ ಎಫರ್ಟ್ ಹಾಕಿ ತುಂಬಾ ಹಾರ್ಡ್ ವರ್ಕ್ ಇಂದ ಸೊ ಈ ಒಂದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ತಯಾರು ಮಾಡಿದ್ದಾರೆ. ಸೊ ಈ ಒಂದು ಆಕಾಶ್ ಡಿಫೆನ್ಸ್ ಸಿಸ್ಟಮ್ ನ ಸೊ ಕ್ರಿಯೇಟ್ ಮಾಡಕ್ಕೆ ಟೋಟಲ್ ಎಲ್ಲಾದು ಕೂಡ 15 ವರ್ಷ ಆಯ್ತು, ಆದ್ರೆ ಬಟ್ ಸ್ಟಡಿ ಮಾಡಕ್ಕೆ 10 ವರ್ಷ ಆಗಿದೆ. 1980 ಕಾಲದಿಂದಾನೆ ಈ ಒಂದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಸೊ ಅವಾಗಿಂದಾನೆ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೇಗಂತ ಅಂದ್ರೆ, ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಫಸ್ಟ್ ನಾರ್ಮಲ್ ಆಗಿ 1980 ಏನ್ ಮಾಡಿದಾರೆ ಅಂತ ಅಂದ್ರೆ ಎಲ್ಲಾ ಸೈಂಟಿಸ್ಟ್ ಕೂಡ ಒಂದು ಮಾತಾಡ್ತಾ ಇದ್ದಾರೆ. ಏನಂತ ಅಂದ್ರೆ ನಾವು ಒಂದು ಒಳ್ಳೆ ಮಿಸೈಲ್ ನ ಕಂಡುಹಿಡಬೇಕು. ಸೊ ಅದು ಹೇಗಿರ್ಬೇಕು ಅಂತಂದ್ರೆ ಭಯಂಕರ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಯಾವುದೇ ರೀತಿಯಾದ ಒಂದು ಅಟ್ಯಾಕ್ ಕೂಡ ನಡೆಸಿದ್ರು ಕೂಡ ಸೊ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಹಾಕಿ ಡಿಫೈನ್ ಮಾಡಿ ಬ್ಲಾಸ್ಟ್ ಮಾಡಿಬಿಡ್ಬೇಕು. ಸೊ ಆ ತರ ಒಂದು ಸೊ ನಮ್ಮ ಭಾರತಕ್ಕೆ ಪ್ರೊಟೆಕ್ಟಿವ್ ಆಗಿರೋಕ್ಕೆ ಸೊ ಒಂದು ಒಳ್ಳೆ ಏರ್ ಡಿಫೆನ್ಸ್ ಸಿಸ್ಟಮ್ ನ ಕಂಡುಹಿಡಬೇಕು ಅಂತ ಅವಾಗಿಂದಾನೆ ಪ್ಲಾನ್ ಮಾಡ್ಕೊಂತ ಬರ್ತಾ ಇದ್ದಾರೆ APJ ಅಬ್ದುಲ್ ಕಲಾಂ ಇರುವ ಕಾಲದಲ್ಲಿ. 1980 ಕಾಲದಲ್ಲಿ ಯಾವುದೇ ರೀತಿಯಾದ ಇಂಟರ್ನೆಟ್ ಕೂಡ ಇಲ್ಲ, ಯಾವುದೇ ರೀತಿಯಾದ ಒಂದು ಇನ್ಫಾರ್ಮೇಶನ್ ಸೊ ಅದ್ರ ಬಗ್ಗೆ ಯಾವ ತರ ಡೆವಲಪ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಮ ಭಾರತದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ, ಮತ್ತೆ ಸೈಂಟಿಸ್ಟ್ ಕೂಡ ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಕೂಡ ಇರಲಿಲ್ಲ. ಸೊ ಹಂಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಇರುವ ಸೈಂಟಿಸ್ಟ್ ಸೊ ಅಮೆರಿಕ ಮತ್ತೆ ಆ ತರ ಒಂದು ಕಂಟ್ರೀಸ್ ಅಲ್ಲಿ ಹೋಗಿ ಕೇಳ್ತಾ ಇದ್ದಾರೆ. ಸೊ ನೀವು ಬರೀ ನಿಮ್ಮ ಸೊ ಈ ತರ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಈ ಒಂದು ಟೆಕ್ನಾಲಜಿ ಬಗ್ಗೆ ಹೇಳಿದ್ರೆ ಸಾಕು ಅಂತಾನು ಕೂಡ ಹೋಗಿ ಕೇಳ್ತಾ ಇದ್ದಾರೆ. ಸೊ ಕೇಳಿದಾಗ ನಮ್ಮ ಭಾರತೀಯರಿಗೆ ಯಾವುದೇ ರೀತಿಯಾದ ಒಂದು ಹೆಲ್ಪ್ ಕೂಡ ಅವ್ರು ಮಾಡ್ಲಿಲ್ಲ. ನಿಮಗೆಲ್ಲ ಯಾಕ್ರಪ್ಪ ಇಷ್ಟೊಂದು ದೊಡ್ಡ ಕನಸು, ಇದೆಲ್ಲ ಬೇಡ, ನಿಮ್ಮ ಕಂಟ್ರಿಗೆ ಯಾರ್ರೀ ಬರ್ತಾರೆ ಹಂಗೆ ಹಿಂಗೆ ಅಂತ ತುಂಬಾ ವರ್ಸ್ಟ್ ಆಗಿ ಮಾತಾಡಿದ್ದಾರೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ. ಸೊ ಈ ತರ ಒಂದು ಮಾಡ್ತಾ ಇದೀವಿ, ಸೊ ಇದಕ್ಕೆ ನೀವ್ ಏನಾದ್ರು ಒಂದು ಹೆಲ್ಪ್ ಮಾಡ್ತೀರಾ, ಸೊ ಈ ಒಂದು ಜಸ್ಟ್ ನೀವು ಈ ಒಂದು ಟೆಕ್ನಾಲಜಿ ಬಗ್ಗೆ ಏನಾದ್ರು ಒಂದು ಹೇಳಿ ಅಂತ ಹೋಗಿ ಕೇಳಿದಾಗ ಸೊ ಈ ತರ ಎಲ್ಲ ಮಾತಾಡಿ ಸೊ ನಮ್ಮನ್ನ ಅವಮಾನ ಮಾಡಿ ಕಳಿಸಿದ್ದಾರೆ. ಸೊ ಅವಾಗೆ ಒಂದು ಸೈಂಟಿಸ್ಟ್ ಇದ್ದವರು APJ ಅಬ್ದುಲ್ ಕಲಾಂ ಹೋಗಿ ಕೇಳ್ತಾ ಇದ್ದಾರೆ. ಸೊ ನಾವ್ ಈ ತರ ಒಂದು ಹೆಲ್ಪ್ ಅಂತ ಹೋಗಿ ಕೇಳಿದ್ರೆ ಎಲ್ಲರೂ ಕೂಡ ನಮ್ಮನ್ನ ಈ ತರ ಒಂದು ಇಗ್ನೋರ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೋಗಿ ಕೇಳ್ತಾ ಇದ್ದಾರೆ. ಸೊ ಅವಾಗ APJ ಅಬ್ದುಲ್ ಕಲಾಂ ಇದ್ದವ್ರು ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಸೊ ಇದಕ್ಕೆ ನಾವು ಸ್ಟ್ರಾಂಗ್ ಆಗಿರ್ಬೇಕು, ನಾವು ಪವರ್ ಆಗಿರ್ಬೇಕು, ನಾವು ಸ್ಟ್ರಾಂಗ್ ಆಗಿ ನಾವು ಪವರ್ ಆಗಿದ್ರೆ ಮಾತ್ರ ನಮಗೇನಾದ್ರು ಒಂದಾದ್ರೆ ಅವ್ರು ಹೆಲ್ಪಿಗೆ ಬರ್ತಾರೆ, ನಾವೇನಾದ್ರೂ ಒಂದು ಹೆಲ್ಪ್ ಅಂತ ಹೋಗಿ ಕೇಳಿದ್ರೆ ಅವರು ಕೂಡ ಹೆಲ್ಪಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ IGMP ಅಂತ ಒಂದು ಪ್ರಾಜೆಕ್ಟ್ ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಫಸ್ಟ್ ಪ್ರಾಜೆಕ್ಟ್ ಏನಂತ ಅಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಈ ಒಂದು ಮಿಸೈಲ್ ನ ನಾವು ಬಹಳ ಸೂಪರ್ ಆಗಿ ಬಿಲ್ಡ್ ಮಾಡಬೇಕು, ಅದ್ಭುತವಾಗಿ ಮಾಡಬೇಕು. ಯಾವನು ಕೂಡ ಯಾವ ತರ ಬೇಕಂದ್ರೆ ಅಟ್ಯಾಕ್ ಮಾಡಿದ್ರು ಕೂಡ ಸೊ ಅಂತ ಒಂದು ಪವರ್ಫುಲ್ ಆಗಿರೋ ಒಂದು ಮಿಸೈಲ್ ನ ಕಂಡುಹಿಡಬೇಕು, ಅಂತ ಒಂದು ಪವರ್ಫುಲ್ ಆಗಿರುವ ಡಿಫೆನ್ಸ್ ಸಿಸ್ಟಮ್ ನ ಕಂಡುಹಿಡಬೇಕು ಅಂತ ನಮ್ಮ ಭಾರತದಲ್ಲಿರುವ ಅಷ್ಟು ಸೈಂಟಿಸ್ಟ್ ಕೂಡ ತುಂಬಾ ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ, ತುಂಬಾ ಸ್ಟಡೀಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ರಿಲೇಟೆಡ್ ಆಗಿರೋ ಒಂದು ಯಾವ ತರ ಡೆವಲಪ್ ಮಾಡಬೇಕು ಆ ಒಂದು ಮಿಸೈಲ್ ನ ಸೊ ಅದನ್ನ ಕಂಡುಹಿಡಿಯಕ್ಕೆ ಮತ್ತು ಆ ಒಂದು ಇನ್ಫಾರ್ಮೇಶನ್ ಸಣ್ಣ ಪುಟ್ಟ ಕಂಟ್ರೀಸ್ ಅಲ್ಲಿ ಇಲ್ಲಿ ಸ್ವಲ್ಪ ಒಂದೊಂದು ಹೆಲ್ಪ್ ಎಲ್ಲದೂ ಕೂಡ ಸೇರಿಸ್ಬಿಟ್ಟು ಒಂದು ಮಿಸೈಲ್ ನಾನು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ, ಮತ್ತೆ ಬಹಳ ಸೂಪರ್ ಆಗಿ ಕೂಡ ಕ್ರಿಯೇಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಸೊ ಆಕಾಶ್ ಅನ್ನುವ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲದೂ ಕೂಡ ರೆಡಿ ಆದ್ಮೇಲೆ ಸೊ ಆರ್ಮಿಗೆ ಒಂದು ಟೆಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದಾರೆ ಆ ಒಂದು ಮಿಸೈಲ್ ನ. ಸೊ ಅವಾಗ ಆರ್ಮಿ ಇದ್ದವರು ಎಲ್ಲದೂ ಕೂಡ ಟೆಸ್ಟ್ ಮಾಡ್ಬಿಟ್ಟು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ಈ ಒಂದು ಮಿಸೈಲ್ ಸೂಪರ್ ಆಗಿದೆ, ಆದ್ರೆ ಬಟ್ ಬೇರೆ ಕಂಟ್ರಿಯಿಂದ ಒಂದು 4-5 ಜೆಟ್ ಇಲ್ಲ ಅಂತಂದ್ರೆ ಡ್ರೋನ್ಸ್ ಮತ್ತೆ ಇಲ್ಲ ಅಂತಂದ್ರೆ ಬೇರೆ ತರ ಏನಾದ್ರು ಅಟ್ಯಾಕ್ ಮಾಡಕ್ಕೆ ಒಂದು 4-5 ಮಿಸೈಲ್ಸ್ ಸೊ ಆ ತರ ಬರುವಾಗ ಈ ಒಂದು ಸಡನ್ ಆಗಿ ಆ ಒಂದು 4-5 ಮಿಸೈಲ್ಸ್ ಕೂಡ ಅಟ್ಯಾಕ್ ಮಾಡಿ ಬ್ಲಾಸ್ಟ್ ಮಾಡಬೇಕು. ಸೊ ಆ ತರ ಒಂದು ಅಪ್ಡೇಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ಅಲ್ಲಿರುವ ಆರ್ಮೀಸ್. ಮತ್ತೆ ಆಕಾಶ್ ಅನ್ನುವ ಏರ್ ಡಿಫೆನ್ಸ್ ಸಿಸ್ಟಮ್
ಸಿಸ್ಟಮ್ ನ ಸ್ವಲ್ಪ ಅಪ್ಡೇಟ್ ಮಾಡಿ ಸೊ ಅದನ್ನು ಕೂಡ ಸೂಪರ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಸೊ 130 ಕಿಲೋಮೀಟರ್ ಮುಂದೆ ಯಾವುದೇ ರೀತಿಯಾದ ಒಂದು ಮಿಸೈಲ್ ಆಗಿರ್ಲಿ, ಯಾವುದೇ ರೀತಿಯಾದ ಒಂದು ಎಂತ ಒಂದು ಬಾಂಬ್ ಆಗಿರ್ಲಿ, ಎಂತ ಒಂದು ಜೆಡ್ ಆಗಿರ್ಲಿ, ಎಲ್ಲದೂ ಕೂಡ ನೋಟ್ ಮಾಡಿ ಸೊ ಅದಕ್ಕೆ ಟಕ್ ಅಂತ ಟಾರ್ಗೆಟ್ ಮಾಡಿ ಸುಮಾರು ಎಷ್ಟೊಂದು ಡ್ರೋನ್ ಬಂದ್ರೂ ಕೂಡ ಪರವಾಗಿಲ್ಲ ಅಂತ ಹಾಕಿ ಧ್ವಂಸ ಮಾಡ್ಬಿಡತ್ತೆ ಈ ಒಂದು ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಹಂಗೆ ಕಾಲ ಕಳೀತಾ ಸೊ ಇನ್ನು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಸೊ ಎಲ್ಲ ಟೆಕ್ನಾಲಜಿ ಕೂಡ ಯೂಸ್ ಮಾಡಿ ಇನ್ನು ಅಪ್ಡೇಟ್ ಕೂಡ ತುಂಬಾನೇ ಮಾಡ್ತಾ ಇದ್ದಾರೆ. ಸೊ ಮಾಡಿ ಇವಾಗ ರೀಸೆಂಟ್ ಆಗಿ ಸೊ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿ ಜಗಳ ನಡೀತಲ್ಲ ಸೊ ಅವಾಗೆ ಈ ಒಂದು ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ತುಂಬಾ ಯೂಸ್ಫುಲ್ ಆಗಿತ್ತಿದೆ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೇನೆ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್, ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಬಿಡಿ. ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗೈಸ್ ಈ ತರ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಕೂಡ ಬರಿಬೇಡಿ. ಅಂಡ್ ಗೈಸ್ ಬಾಯ್, ಟೇಕ್ ಕೇರ್.